ಇವರೆಲ್ಲ ರಾಮ ಭಕ್ತರು. ರಾಮನೂರು ಅಯೋಧ್ಯೆಗೆ ಹೋಗಿ ವಾಪಸ್ ಊರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬಂದಂತಹ ಅದೊಂದು ಬೆದರಿಕೆ ವಿಚಲಿತಗೊಳಿಸಿತ್ತು. ಅಷ್ಟಕ್ಕೂ ಏನದು ಬೆದರಿಕೆ, ಯಾರು ಹಾಕಿದ್ದು, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಅನ್ಯ ಧರ್ಮೀಯರಿಂದ ಅಯೋಧ್ಯ ಧಾಮ್ ರೈಲಿಗೆ ಬೆಂಕಿ ಹಚ್ಚುವ ಮಾತು. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಹಿಂದೂ ಪರ ಸಂಘಟನೆಯಿಂದ ಪ್ರತಿಭಟನೆ. ನಿನ್ನೆ ರಾತ್ರಿ 8:20ಕ್ಕೆ ಅಯೋಧ್ಯ ಧಾಮ್ ರೈಲು ವಿಜಯನಗರದ ಹೊಸಪೇಟೆ ನಿಲ್ದಾಣಕ್ಕೆ ಬಂದಿತ್ತು. 9:30 ಸುಮಾರಿಗೆ 3 ಅನ್ಯ ಧರ್ಮೀಯ ಯುವಕರು ಟ್ರೈನ್ ಒಳಗೆ ಬಂದಿದ್ರಂತೆ. ಇದು ರಿಸರ್ವೇಷನ್ ಟ್ರೈನ್, ಯಾರು ನೀವು ಅಂತ ರಾಮಭಕ್ತರು ಪ್ರಶ್ನಿಸಿದ್ದಾರೆ. ಈ ವೇಳೆ ಅನ್ಯಕೋಮಿನ ಯುವಕರು ಟ್ರೈನ್ಗೆ ಬೆಂಕಿ ಹಚ್ಚೋದಾಗಿ ಹೇಳಿದ ಆರೋಪದ ಮಾತು ರಾಮಭಕ್ತರನ್ನ ಕೆರಳಿಸಿತ್ತು. 3ರನ್ನ ಹಿಡಿದು ರೈಲ್ವೆ ಪೊಲೀಸರಿಗೆ ಒಪ್ಪಿಸಿದ್ರಂತೆ. ಆದರೆ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಅಂತ ಕೆರಳಿದ ರಾಮಭಕ್ತರು ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಕ್ಷಣಾರ್ಧದಲ್ಲೇ ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕೆ ದೌಡಾಯಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದರು. 3 ಜನ S3 ಅನ್ನುವಂತ ಒಂದು ಬೋಗಿಗೆ ಒಳಗಡೆ ನುಗ್ತಾರೆ. ಅವ್ರು ನುಗ್ಗಿದಾಗ ಅವ್ರು ಪ್ರಶ್ನೆ ಮಾಡ್ತಾರೆ, ಏನು ಯಾಕತ್ತಾ ಇದ್ದೀರಾ ಅಂತ. ಬಿಡ್ರಿ ಜಾಗ ಅಂತಾರೆ. ಬೆಂಕಿಗೆ ಬಿಡ್ತೀವಿ ಟ್ರೈನ್ಗೆ ಅನ್ನೋದಂತ ಮಾತನ್ನ ಮಾತಾಡಿದ್ದಾರೆ. ಏನ್ ಯಾತ್ರಿಗಳಿದ್ರು ಎಲ್ಲರೂ ಹೋಗಿ ನೋಡಿದ್ವಿ. ಅಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರು ಅವರು ಪೊಲೀಸರು. ಯಾಕೆ ಬಿಟ್ರು ಅವ್ರನ್ನ? ವಿಜಯನಗರ ಎಸ್ಪಿ ಶ್ರೀಹರಿಬಾಬು, ಹೊಸಪೇಟೆಯ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು ಮನವೊಲಿಕೆಗೆ ಪ್ರಯತ್ನ ನಡೆಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಟ್ರೈನ್ನೊಳಗೆ ಪೊಲೀಸರು ಸಂಚಾರ ಮಾಡೋದಾಗಿ ಭರವಸೆಯನ್ನ ಕೊಟ್ಟರು. ಕೊನೆಗೆ ತಡರಾತ್ರಿ ಹೊರಟ ಅಯೋಧ್ಯ ಧಾಮ್ ಎಕ್ಸ್ಪ್ರೆಸ್ ಬೆಳಗ್ಗೆ 7:20ಕ್ಕೆ ಬೆಂಗಳೂರು ತಲುಪಿತ್ತು. ಅಯೋಧ್ಯೆಗೆ ಹೋಗುವಾಗ ಕೂಡ ನಾಗಪುರದ ಬಳಿ ಕಲ್ಲು ತೂರಾಟ ನಡೆಸಿದ್ದಾರೆ. ನಂತರ ಕಿಟಕಿಗಳನ್ನು ಕ್ಲೋಸ್ ಮಾಡಿಕೊಂಡು ಪ್ರಯಾಣ ಮಾಡಿದ್ದೀವಿ. ಹೊಸಪೇಟೆಯಲ್ಲಿ ರೈಲಿಗೆ ಬೆಂಕಿ ಹಚ್ಚೋದಾಗಿ ಬೆದರಿಕೆ ಹಾಕಿರೋದಾಗಿ ಆರೋಪ ಮಾಡಿದ್ದಾರೆ. ನಾಗಪುರದಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು 4-5 ಕಿಲೋಮೀಟರ್ ಮುಂದಕ್ಕೆ ಹೋದ ತಕ್ಷಣವೇ ಇದ್ದಕ್ಕಿದ್ದಾಗೆ ಕಲ್ಲುಗಳು ಬೀಳೋಕೆ ಶುರುವಾಯಿತು. ಆಗ ಇದ್ದಕ್ಕಿದ್ದಾಗೆ ಎಲ್ಲಾನು ವಿಂಡೋಸ್ನೆಲ್ಲ ಬಂದ್ ಮಾಡಬೇಕು ಅಂತ ಸೆಕ್ಯೂರಿಟಿ ಅವರು ಬಂದು ಹೇಳಿದಾಗ ನಮಗೊಂಥರ ಆತಂಕ ಆಯಿತು. ಘಟನೆ ಸಂಬಂಧ ಬಳ್ಳಾರಿ ರೈಲ್ವೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಶೇಖ್ ಸಾಬ್ ಅನ್ನೋ ರೈಲ್ವೆ ಸಿ ದರ್ಜೆ ನೌಕರನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಅಯೋಧ್ಯ ಧಾಮ್ ರೈಲು ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದಾಗ ಹೊಸಪೇಟೆಯ ಗುಂತ್ಕಲ್ ಟ್ರೈನ್ ಸಹ ಪಕ್ಕದ ಹಳಿಗೆ ಬಂದು ನಿಂತಿದೆ. ರಾತ್ರಿ ಪಾಳಿ ಕೆಲಸಕ್ಕೆ ಹೋಗಲು ಬಂದ ಶೇಖ್ ಸಾಬ್ ಅಯೋಧ್ಯ ಧಾಮ್ ರೈಲಿನ ಒಳಗಿನಿಂದ ಕ್ರಾಸ್ ಮಾಡಿ ಗುಂತ್ಕಲ್ ಟ್ರೈನ್ ಏರಲು ಹೋಗಿದ್ದಾರೆ. ಈ ವೇಳೆ ರಾಮಭಕ್ತರಿಗೂ ಶೇಖ್ ಸಾಬ್ಗೂ ಮಾತಿಗೆ ಮಾತು ಬೆಳೆದು ಬೆಂಕಿ ಹಚ್ತೀವಿ ಅಂತ ಹೇಳಿಲ್ಲ ಅಂತ ರೈಲ್ವೆ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಪ್ರಕರಣ ಸಂಬಂಧ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಪ್ರಕರಣವನ್ನ ಲೋಕಲ್ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ. ದೂರು ನೀಡಿದ್ದು ಯಾರು ಅನ್ನೋದನ್ನ ಸೆಕ್ಯೂರ್ ಮಾಡಿದ್ದೇವೆ. ಆ ವ್ಯಕ್ತಿ ನಿಜವಾಗಿಯೂ ಮಾತನಾಡಿದ್ದಾನಾ ಅಂತ ಚೆಕ್ ಮಾಡ್ತಾರೆ. ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಅಂದ್ರು. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ದೇಶ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನ ಜೈಲಿಗೆ ಹಾಕಬೇಕಿತ್ತು ಅಂದ್ರು. ಕೇಸನ್ನ ಗಂಭೀರವಾಗಿ ಪರಿಗಣಿಸುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಹಿಂದೆ ಗೋಧ್ರಾ ಮಾದರಿಯ ಹತ್ಯಾಕಾಂಡದ ಎಚ್ಚರಿಕೆಯನ್ನ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದರು. ಇದರಿಂದಲೇ ಪ್ರೇರಣೆ ಆಗಿರಬೇಕು ಅಂತ ಆರೋಪವನ್ನ ಮಾಡಿದ್ರು. ಸೂಕ್ತ ತನಿಖೆ ನಡೆಸುವಂತೆ ಅಶೋಕ್, ಭರತ್ ಶೆಟ್ಟಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಒತ್ತಾಯಿಸಿದ್ರು. ಲೋಕಲ್ ಪೊಲೀಸ್ ಹ್ಯಾಂಡಲ್ ಮಾಡ್ತಾರೆ, ಏನು ಸತ್ಯಾಸತ್ಯತೆಗಳನ್ನ ಚೆಕ್ ಮಾಡ್ತಾರೆ. ಕೇಸ್ ತಗೊಂಡಿದ್ದಾರೆ, ಆ ವ್ಯಕ್ತಿ ಯಾರು ಅನ್ನೋದು ಅವ್ರನ್ನು ಸೆಕ್ಯೂರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಅಯೋಧ್ಯೆಗೆ ಹೋಗುವಂತ ಟ್ರೈನ್ ಮೇಲೆ ಹಲ್ಲೆ ಮಾಡುವಂತ, ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ದೇಶ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ನು ಹಿಡಿದು ಜೈಲಿಗೆ ಹಾಕ್ಬೇಕಾಯ್ತು ಅವನಿಗೆ. ಬಿಕೆ ಹರಿಪ್ರಸಾದ್ ಅವರು ಹಿಂದೆ ಒಮ್ಮೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಗೋತ್ರದಲ್ಲಿ ಅಥವಾ ಆ ರೀತಿಯಲ್ಲಿ ಆದಂತ ಒಂದು ವ್ಯವಸ್ಥೆ ಇಲ್ಲಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಈ ರೀತಿಯ ಘಟನೆಗಳು ಬೇರೆಯವರು ಅದರಿಂದ ಪ್ರೇರಿತರಾಗಿ ಈ ರೀತಿಯ ವ್ಯವಸ್ಥೆ ಮಾಡುವಂತ ಸಾಧ್ಯತೆ ಇರ್ತದೆ. ಸದ್ಯ ಘಟನೆ ಸಂಬಂಧ ಓರ್ವನ ಬಂಧನವಾಗಿದ್ದು, ಆರೋಪಿ ಶೇಖ್ ಸಾಬ್ನ ವಿಚಾರಣೆ ನಡೀತಾ ಇದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ನವೀನ್ ಪರದೇಸಿ ಜೊತೆಗೆ ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.